ಕಗ್ಗದ ಬೆಳಕಿಗೆ ಸ್ವಾಗತ. ಇಂದಿನ ಕಗ್ಗ: ಪರಮಲಾಭವ ಗಳಿಸೆ ಜೀವಿತವು ವ್ಯಾಪಾರಕ್ಕಿರಬೇಕು, ಮೂಲಧನವದು ತತ್ವದೃಷ್ಟಿ, ಚಿರಲಾಭ ಜೀವಾತ್ಮ ಲೀಲಾ ವಿಹಾರ ಸುಖ, ಧರೆಯ ಸುಖ ಮೇಲ್ಬಡ್ಡಿ ಮಂಕುತಿಮ್ಮ. ಪರಮಲಾಭವ ಗಳಿಸೆ ಜೀವಿತವು ವ್ಯಾಪಾರಕ್ಕಿರಬೇಕು, ಮೂಲಧನವದು ತತ್ವದೃಷ್ಟಿ. ಈ ಬದುಕು ಎಂಬುದೊಂದು ವ್ಯಾಪಾರ ಅಂತ ತಿಳ್ಕೊಂಡ್ರೆ, ಈ ವ್ಯಾಪಾರದಲ್ಲಿ ಅತ್ಯಂತ ಲಾಭವನ್ನು ಪಡಿಬೇಕು ಅಂದರೆ ಏನು ಮಾಡಬೇಕು? ಬೇರೆ ವ್ಯಾಪಾರದಲ್ಲಿ ಬಡ್ಡಿ ಬಂದುಬಿಟ್ರೆ ಸ್ವಲ್ಪ ಲಾಭ ಆಗ್ತದೆ, ಆದರೆ ಜೀವನವೆಂಬ ವ್ಯಾಪಾರದಲ್ಲಿ ಯಾವುದು ಲಾಭಕರ? ಪರಮ ಲಾಭವ ಗಳಿಸೆ ಜೀವಿತವು ವ್ಯಾಪಾರಕ್ಕಿರಬೇಕು, ಮೂಲಧನವದು ತತ್ವದೃಷ್ಟಿ. ವ್ಯಾಪಾರಕ್ಕೆ ಮೂಲಧನ ಅಂತದಿರ್ತದೆ, ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಂತ. ಹಾಗಾದರೆ ಬದುಕೆಂಬ ವ್ಯಾಪಾರಕ್ಕೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಯಾವುದದು? ಮೂಲಧನವದು ತತ್ವದೃಷ್ಟಿ. ಮೂಲಧನ ಯಾವುದು ಅಂದರೆ ತತ್ವದೃಷ್ಟಿ. ತತ್ವದಲ್ಲಿ ನಮಗೆ ಗಮನ ಇರಬೇಕು, ಮೌಲ್ಯಯುತವಾದ ಬದುಕನ್ನು ಬದುಕುವಂತಿರಬೇಕು. ಮೂಲಧನವದು ತತ್ವದೃಷ್ಟಿ. ಇನ್ನು ಚಿರಲಾಭ ಜೀವಾತ್ಮ ಲೀಲಾವಿಹಾರ ಸುಖ. ಚಿರಲಾಭ ಜೀವಾತ್ಮ ಲೀಲಾವಿಹಾರ ಸುಖ. ಈ ಜೀವಾತ್ಮ ನಿರಂತರವಾಗಿ ಆನಂದದ ಲೀಲೆಯಲ್ಲಿ ವಿಹಾರ ಮಾಡ್ತಾ ಇದ್ದರೆ ಅದು ಧರೆಯ ಸುಖ ಮೇಲ್ಬಡ್ಡಿ, ಅದು ನಿರಂತರವಾಗಿ ಸುಖ ಕೊಡುವಂಥದ್ದು. ಇನ್ನು ಭೂಮಿಯಲ್ಲಿಯೂ ಏನಾದರೂ ಸುಖ ಬದುಕಿದ್ದಕ್ಕೆ ನಮಗೆ ಸಿಕ್ಕಿತು ಅಂತ ಆದರೆ ಅದು ಮೇಲ್ಬಡ್ಡಿ ಅಂತೆ, ಚಕ್ರಬಡ್ಡಿ ಇದ್ದ ಹಾಗೆ. ಭೂಮಿಯಲ್ಲಿ ಸುಖ ಸಿಗುತ್ತೆ ಅಂತಿಲ್ಲ, ಭೂಮಿಯಲ್ಲಿ ನಾವು ಬದುಕುವಾಗ ಸುಖ ಸಿಕ್ಕಿತ್ತು ಅಂದರೆ ಅದು ಚಕ್ರಬಡ್ಡಿ ಇದ್ದ ಹಾಗೆ. ಆದ್ದರಿಂದ ನಾವು ಈ ಜಗತ್ತಿನಲ್ಲಿ ಬದುಕಬೇಕಾದರೆ ಮೌಲ್ಯಯುತವಾದ ಬದುಕನ್ನು ಆರಿಸಿಕೊಳ್ಬೇಕು, ಆಯ್ಕೆ ಮಾಡಿಕೊಳ್ಬೇಕು. ತತ್ವದಲ್ಲಿ ದೃಷ್ಟಿ ನಮ್ಮದಿರಬೇಕು. ಆದ್ದರಿಂದ ಹಾಗೆ ಬದುಕಿದರೆ ಮಾತ್ರ ನಮ್ಮ ಬದುಕು ಸಾರ್ಥಕವಾಗುತ್ತೆ ಅಂತ ಡಿ ವಿ ಜಿಯವರು ಈ ಮುಕ್ತಕದ ಮೂಲಕ ಪರಮ ಲಾಭವನ್ನು ಗಳಿಸುವುದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳ್ತಾರೆ. ಮುಂದಿನ ಕಗ್ಗಕ್ಕಾಗಿ ಭೇಟಿಯಾಗೋಣ. ನಮಸ್ಕಾರ.